ಹಾಸನಾಂಬೆ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. 8ನೇ ದಿನವೂ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ. ತುಂಬಿ ತುಳುಕ್ತಾ ಇದ್ದಾವೆ ರಸ್ತೆಗಳು. ಎಲ್ಲಿ ನೋಡಿದ್ರು ಜನವೋ ಜನ. ಬಹುಶಃ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ ಈ ಬಾರಿ. ಕಳೆದ ವರ್ಷವೂ ಕೂಡ ನಾವು ನೋಡ್ತಾ ಇದ್ವಿ, ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ಗಂಟೆಯಲ್ಲಿ ಜನ ದರ್ಶನವನ್ನು ಪಡಿತಾ ಇದ್ರು. ಸುಮಾರು 10 ಲಕ್ಷದವರೆಗೂ ಬಂದಿರ್ಬೋದು. ಈಗ ಅಂದಾಜು ರಾತ್ರಿ ಗೊತ್ತಾಗ್ಬೋದು ನಮಗೆ. 8 ಕಿಲೋಮೀಟರ್ಗೂ ಹೆಚ್ಚಿರುವ ಸಾಮಾನ್ಯ ಸರತಿ ಸಾಲು ನೋಡಿ. ನಾರ್ಮಲ್ಲು 8 ಕಿಲೋಮೀಟ್ರ್. ಹಾಗೆ 300 ರೂಪಾಯಿ ಟಿಕೆಟ್ ಇದೆ, ಅದನ್ನು ತೆಗೆದುಕೊಂಡವರು 7 ಕಿಲೋಮೀಟ್ರ್ ಸಾಲಲ್ಲಿ ನಿಂತಿದ್ದಾರೆ. ದೇವಾಲಯದಿಂದ ನಗರ ಬಸ್ ನಿಲ್ದಾಣದವರೆಗೆ ಇರುವಂಥ ಕ್ಯೂ ಇದು ನೋಡಿ. ಬಸ್ ಸ್ಟಾಪ್ವರೆಗೂ ಇದೆ ಅಂತೆ ದೇವಾಲಯದಿಂದ. 7-8 ಕಿಲೋಮೀಟ್ರ್. ಜೊತೆಗೆ 100 ರೂಪಾಯಿ 1000 ರೂಪಾಯಿ ಟಿಕೆಟ್ ಇದೆ, ಅದು ಕೂಡ 3 ಕಿಲೋಮೀಟ್ರು ಕ್ಯೂ ಕಂಡು ಬರ್ತಾ ಇದೆ. ಹಾಸನಾಂಬೆ ಸನ್ನಿಧಾನದಲ್ಲೇ SP ಸುಜಿತಾ ಮೊಕ್ಕ ಮೂಡಿದ್ದಾರೆ. ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ SP ಅವರು. ಹಾಸನಾಂಬೆ ದೇಗುಲದ ಸುತ್ತಮುತ್ತ ಪೊಲೀಸರು ಹೈ ಅಲರ್ಟ್ ತೆಗೆದುಕೊಂಡಿದ್ದಾರೆ. ಏನು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ದೇವಿಯ ದರ್ಶನ ಪಡೆದು ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಹಾಸನಾಂಬೆ ತಾಯಿ ಆಶೀರ್ವಾದವನ್ನು ಪಡೆದಿದ್ದೇನೆ, ತಾಯಿಯ ಬಗ್ಗೆ ನಾಡಿನ ಜನರಿಗೆ ಗೊತ್ತಿದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಭಕ್ತರ ದಂಡೆ ಕಾಣಿಸ್ತಾ ಇದೆ. ಬಹುಶಃ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ಬೋದು ಅಂತ ಅನಿಸುತ್ತೆ ಈ ಜನಸಂಖ್ಯೆ ನೋಡ್ತಾ ಇದ್ರೆ. ಇಲ್ಲಿವರೆಗೂ ಎಷ್ಟು ಲಕ್ಷ ಜನ ದರ್ಶನ ಮಾಡಿದ್ದಾರೆ, ವ್ಯವಸ್ಥೆ ಹೇಗಿದೆ ಮತ್ತು ಏನೆಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಈಗ ಮಾಡುವಂಥದ್ದು ಅಂತ? ಪ್ರಭು, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಿನ್ನೆ ಒಂದು ದಿನ 3,40,000 ಭಕ್ತರು ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನು ಕೂಡ ಪಡೆದಿದ್ದಾರೆ ಅನ್ನುವ ಮಾಹಿತಿ ನಮಗೆ ತಿಳಿದು ಬಂದಿರುವಂಥದ್ದು. ಕಳೆದ ಹಾಸನಾಂಬೆಯ ದೇವಸ್ಥಾನ ದರ್ಶನ ಆರಂಭವಾದ ದಿನದಿಂದ ಇಲ್ಲಿಯವರೆಗೆ ಸುಮಾರು 10ರಿಂದ 12 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಟಿಕೆಟ್ ಮಾರಾಟದಲ್ಲೂ ಭಾರಿ ಹಣ ಗಳಿಕೆ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಒಟ್ಟಾರೆ ಟೋಟಲ್ ನಮಗೆ ಸಿಗಬೇಕಾಗಿರುವಂಥದ್ದು ಹಾಸನಾಂಬ ದರ್ಶನ ಮುಗಿದ ವೇಳೆ ಈ ಹಣ ಗಳಿಕೆಯ ಮೊತ್ತದ ವಿಚಾರ ಕೂಡ ತಿಳಿದು ಬರುತ್ತೆ. ಇವತ್ತು ಗಣ್ಯರು ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇವತ್ತು JDS ಕೆಲ ಶಾಸಕರುಗಳ ಜೊತೆ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದು ಒಂದಿಷ್ಟು ಜಿಲ್ಲಾಡಳಿತದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಕೂಡ ಮಾತನಾಡಿರುವಂಥದ್ದು. ತದನಂತರ ಇವತ್ತು ಬೆಳಿಗ್ಗೆಯಿಂದಲೂ ಸಾಕಷ್ಟು ಭಕ್ತರ ದಂಡು ಹಾಸನಾಂಬ ದೇವಸ್ಥಾನಕ್ಕೆ ಹರಿದು ಬಂದಿದೆ. 300 ರೂಪಾಯಿ ಟಿಕೆಟ್ ಕ್ಯೂ ಏನಿತ್ತು ಅದು ಸುಮಾರು 5ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ತನ್ನ ಅಂದರೆ ಅಲ್ಲಿವರೆಗೂ ಕೂಡ ಬೆಳೆದಿತ್ತು. ನಂತರ 1,000 ರೂಪಾಯಿ ಟಿಕೆಟ್ ಕ್ಯೂ ಏನಿತ್ತು 3 ಕಿಲೋಮೀಟರ್ ದೂರದವರೆಗೂ ಕೂಡ ಇತ್ತು. ಆದರೆ ಈಗಿನ ಮಾಹಿತಿಯ ಪ್ರಕಾರ ಭಕ್ತರ ಸಂಖ್ಯೆ ಈಗಲೂ ಕೂಡ ಕಡಿಮೆ ಆಗಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೀಲಿಕ್ಕೆ ಹರಿದು ಬರ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.